ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೈಲರಿಂಗ್ ಕ್ಲಾಸಸ್. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಹೇರ್ ಬೋನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ವಾ? ಹಾಗೆ ನಾವು ಇದನ್ನು ಹೇರ್ ಬ್ಯಾಂಡ್ ರೆಡಿ ಮಾಡೋದಕ್ಕೆ, ಹಾಗೆ ಬ್ಲೌಸ್ಗೆ ಡಿಸೈನ್ ಮಾಡೋದಕ್ಕೆ, ಫ್ರಾಕ್ ಹಾಗೂ ಚೂಡಿದಾರಕ್ಕೆ ಕೂಡ ಯೂಸ್ ಮಾಡ್ತೀವಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನಾನೊಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. 9 ಇಂಚು ಉದ್ದ ಹಾಗೆ 6 ಇಂಚು ಅಗಲ ಇರೋ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಆಮೇಲೆ ಏನು ಮಾಡಬೇಕಂತಂದರೆ, ಇದನ್ನು ಈಸಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. 2 ಮೂಲೆ 4 ಮೂಲೆಗಳು ಕರೆಕ್ಟಾಗಿ ಇರೋ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಸ್ಟಿಚ್ ಮಾಡಬೇಕು. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಹಾಗೆ ಇಷ್ಟು ಬಿಡಬೇಕು. ಪೂರ್ತಿಯಾಗಿ ಸ್ಟಿಚ್ ಮಾಡಬಾರ್ದು, ಯಾಕಂದರೆ ಒಳಗಿನ ಬಟ್ಟೆಯನ್ನು ನಾವು ಹೊರಗಡೆ ಎಳ್ಕೊಳ್ಳಿಕ್ಕೆ ಜಾಗ ಬೇಕು. ಹಾಗಾಗಿ ನೋಡಿ, ಇವಾಗ ಸ್ಟಿಚ್ ಮಾಡಾಯಿತು. ಹಾಗೆ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಮೂಲೆಯಲ್ಲಿರೋದು, ಹಾಗೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕಾಣಿಸ್ತಾ ಇದೆ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ಈಗ ಒಳಗಿನ ಬಟ್ಟೆನ ಹೊರಗಡೆ ಎಳ್ಕೋಬೇಕಾಗತ್ತೆ. ಹಾಗಾಗಿ ಎಡ್ಜಸ್ಗೆ ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಓಪನ್ ಇರೋ ಜಾಗ ನಾವು ಅಲ್ಲಿ ಸ್ಟಿಚ್ ಮಾಡಿರಲಿಲ್ಲಲ್ಲ, ಅಲ್ಲಿಂದ ನಾವು ನಿಧಾನಕ್ಕೆ ಒಳಗಿನ ಬಟ್ಟೆನ ಹೊರಗಡೆ ಎಳ್ಕೊಳ್ತಾ ಇದ್ದೀನಿ. ಈಗ ನೋಡಿ, 4 ಮೂಲೆಯೂ ಕರೆಕ್ಟಾಗಿ ಬರಬೇಕು. ಹಾಗಾಗಿ ನಾನು ಇದನ್ನು ಸ್ಕ್ರೂ ಡ್ರೈವರಿಂದ ಅದನ್ನು ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ ಹೊರಗಡೆ. ಬಟ್ಟೆಯಲ್ಲಿ ಸಿಕ್ಕಾಕೊಂಡಂಗೆ ಆಗಿರುತ್ತಲ್ಲ, ಹಾಗಾಗಿ ಹೀಗೆ ಮಾಡೋದ್ರಿಂದ ನೀಟಾಗಿ ರೆಡಿ ಆಗುತ್ತೆ. ನೋಡಿ, 4 ಮೂಲೆಗಳು ಕರೆಕ್ಟಾಗಿ ಬಂದಿದೆ. ಆಮೇಲೆ ಏನು ಮಾಡಬೇಕು, ನಾವು ಈಗ ಅಲ್ಲಿ ಸ್ವಲ್ಪ ಓಪನ್ ಬಿಟ್ಟಿದ್ವಲ್ಲ, ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ ಹಾಕಬೇಕು. ಈಗ 4 ಮೂಲೆಯೂ ಕರೆಕ್ಟಾಗಿ ಕೂತ್ಕೊಳ್ಳೋ ಹಾಗೆ ಸ್ಟಿಚ್ ಮಾಡಬೇಕು. ಹೀಗೆ 4 ಮೂಲೆಗೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ, ಒಂದು ಸ್ಮಾಲ್ ಪಟ್ಟಿ ಮಾಡಬೇಕು. ಅದಕ್ಕೆ ನಾನಿದ್ದು 2 ಇಂಚು ಅಗಲ, ಹಾಗೆ 4 ಅಥವಾ 4.25 ಇಂಚು ಉದ್ದ ಇದ್ದರೆ ಸಾಕಾಗುತ್ತೆ. 4 ಇಂಚ್ ಇದ್ದರೆ ಸಾಕಾಗುತ್ತೆ. ಹಾಗೆ ಇದನ್ನು ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ, ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. 2 ಮೂಲೆಯನ್ನು ಒಳಗಡೆ ಬರೋ ಹಾಗೆ, ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಈಸಿಯಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಮ್ಮದು ಪಟ್ಟಿ ರೆಡಿ ಆಯಿತು. ಹಾಗೆ ನಾವು ಈ ಬೋವನ್ನು ಇನ್ನೊಮ್ಮೆ ಅಳತೆ ಮಾಡ್ಕೋಬೇಕಾಗತ್ತೆ. ಸೆಂಟ್ರ್ ಪಾಯಿಂಟ್ ತೆಗೆದು, ಈಗ 5 ಇಂಚಿದೆ, ನಾನು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಮಿಡಲ್ ಮಾರ್ಕು. ಹಾಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಅದು ಲೈನ್ ಹಾಕಿದ್ವಲ್ಲ, ಅಲ್ಲಿಂದ ನಾವು ಚಿಕ್ಕ ಚಿಕ್ಕ ಪ್ಲೇಟ್ ರೆಡಿ ಮಾಡಬೇಕು. ನೇರಿಕೆ ಅಂತೀವಲ್ಲ, ಹಾಗೆ ಸ್ಮಾಲ್ ಮಾಡಿ, ಹೀಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಫೋಲ್ಡ್ ಮಾಡಿ ನೋಡಿ, ಫೈನಲ್ ಹೀಗೆ ಕಾಣಿಸುತ್ತೆ. ಅದರ ನಂತರ ಏನು ಮಾಡಿ, ದಾರವನ್ನು ತಗೊಂಡು ಸುತ್ತ ಹಾಕಿ ಇಟ್ಕೋಬೇಕು. ಅದನ್ನು ಮಿಡಲ್ ನಾವು ಸೆಂಟ್ರ್ ಪಾಯಿಂಟ್ ತೆಗೆದಿದ್ವಲ್ಲ, ಅಲ್ಲಿ ದಾರದಿಂದ ಗಟ್ಟಿಯಾಗಿ ಅದು ಬಿಚ್ಕೊಳ್ಳದೆ ಇರೋ ಹಾಗೆ ಒಂದು ನಾಟ್ ಹಾಕ್ಕೊಳ್ಳಿ. ಈಗ ನೋಡಿ, ನಾಟ್ ಹಾಕಿ ಆಯಿತು. ಹಾಗೆ ನಾವು ಆವಾಗಲೇ ಒಂದು ಪಟ್ಟಿ ರೆಡಿ ಮಾಡಿದ್ವಲ್ಲ, ಆ ಪಟ್ಟಿಯನ್ನು ಆ ನಾಟ್ ಹಾಕಿರೋದು ನಮ್ಗೆ ಕಾಣಬಾರ್ದು. ಹಾಗೆ ಅದನ್ನು ಈ ಥರ ಸುತ್ತಿ ಎಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಇರೋದನ್ನು ಕಟ್ ಮಾಡಿದ ಮೇಲೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿದ ಮೇಲೆ ಹೆಮ್ಮಿಂಗ್ ನೀಡಲಿಂದ ಅದನ್ನು ಟೈಟಾಗಿ ಅದಕ್ಕೆ ನಾಟ್ ಹಾಕಿ ನೋಡಿ, ಈ ಥರ ನಾಟ್ ಹಾಕಿ ಬಿಚ್ಕೊಳ್ಳದೆ ಇರೋ ಹಾಗೆ ಹಾಕಿದರೆ ಆಯಿತು. ನೋಡಿ, ಫೈನಲ್ ನಮ್ಮ ಹೇಗೆ ರೆಡಿ ಆಯಿತು ಅಂತ. ತುಂಬ ನೀಟಾಗಿ ಬಂದಿದೆ. ಇದನ್ನು ನೀವು ಯಾವುದು ಬಟ್ಟೆ ಸ್ಟಿಚ್ ಮಾಡ್ತೀರೋ ಅದಕ್ಕೆ ಡೆಕೋರೇಟಾಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.